ನಮಸ್ಕಾರ ವೀಕ್ಷಕರೇ, ಸುನೀತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಬದ್ನೆಕಾಯಿ ಬಟಾಟಿ ಬಜ್ಜಿ ಮಾಡಕತ್ತೀನಿ ನೋಡ್ರಿ. ಈಗಂತೂ ಮಳೆ ಫುಲ್ ಹತ್ತಿ ಬಿಟ್ಟೈತ್ರಿ ಬೆಳಗಾವಿ ಸೈಡ. ಈಗ ಸಂಜೆ ಮುಂಚೆ ಆದಾಗ ಏನಾರ ಬಜ್ಜಿ ಆದ್ರೆ ಇಲ್ಲಕ ಸಂಗೀತ ಥರ ಬೇಕ್ರಿ ನಮಗೆ. ಹಿಂಗಂಥೇಳಿ ನಾ ಇವತ್ತೇನು ಮಾಡಕತ್ತೀನಿ ರೀ, ಬದ್ನೆಕಾಯಿ ಬಜ್ಜಿ ಮಾಡಿದ್ರೆ ಆಯ್ತು ಅಂಥೇಳಿ ನಾನು ಒಂದು ಬದ್ನೆಕಾಯಿ ತೊಗೊಂಡಿನಿ ನೋಡ್ರಿ. ದೊಡ್ಡದ ಬದ್ನೆಕಾಯಿ ತೊಗೊಂಡು ಈಗ ಹಸಿ ಚಟ್ನಿಗೆ ನಾನು ಹಸಿಮೆಣ್ಸಿಕಾಯಿ ತೊಗೊಂಡಿನಿ ನೋಡ್ರಿ. ಇದು ಹಸಿ ಖಾರ ಹಾಕಿ ನೀವು ಮಾಡ್ತಾನಂದ್ರೆ ಮಾಡ್ಬೋದು ರೀ, ಇಲ್ಲ ಹಂಗೆ ಮಾಡ್ತಾನಂದ್ರೆ ಹಂಗೆ ಮಾಡ್ಬೋದು ರೀ. ಹಂಗೆ ಮಾಡಿದ್ರೆ ಬಾಯಿಗೆ ಸಪ್ ಹತ್ತವ್ರೆ. ಸ್ವಲ್ಪ ನಾವು ಅದ್ರಾಗ ಬದ್ನೆಕಾಯಿ ಬಜ್ಜಿ ಒಳಗೆ ಹಿಂಗೆ ಹಸಿ ಖಾರ ಮಾಡ್ಕೊಂಡ್ರೆ ಸ್ವಲ್ಪ ಹಸಿ ಖಾರ ಹಾಕಿ ನಾವು ಬಜ್ಜಿ ಮಾಡಿದ್ರಂತ ಬಾಯಾಗ ಅಗ್ದಿ ಟೇಸ್ಟ್ ಬರ್ತಾವೆ ನೋಡ್ರಿ. ಈಗ ಸ್ವಲ್ಪ ಮೆಣಸಿನ್ಕಾಯಿ, ಉಪ್ಪು, ಜೀರಿಗೆ, ಸ್ವಲ್ಪ ಹಸಿ ಕೊತ್ತಂಬರಿ ಹಾಕಿ ಮಿಕ್ಸಿ ಮಾಡ್ಕೊಂಬರೋಣ್ರಿ. ಮಿಕ್ಸಿ ಮಾಡ್ಕೊಂಬಂದು ಈಗ ಬದ್ನೆಕಾಯಿ ಇತ್ತಲ್ಲ, ಬದ್ನೆಕಾಯಿ ಅದೆಲ್ಲ ರೀ ಈಗ ಕಟ್ ಮಾಡ್ಕೊಂಡ್ರಿ. ತುಂಬು ಏನಿರ್ತೈತಲ್ಲ ತುಂಬೆಲ್ಲ ತೆಗೆದು ಬಿಡೋಣ್ರಿ. ತುಂಬ ತೆಗೆದು ಒಗೆದು ನಾವು ಈಗ ರೌಂಡಾಗಿ ಕಟ್ ಮಾಡ್ಕೋಬೇಕ್ರಿ. ಇತ್ತ ದಪ್ಪನೂ ಅಲ್ಲ, ಇತ್ತ ತಿಳುನೂ ಅಲ್ಲರಿ, ಹಂಗೆ ನಡ್ಮದ್ದೆ ರೀ ನಾವು ಇವ ಬದ್ನೆಕಾಯಿ ಎಲ್ಲ ಕಟ್ ಮಾಡ್ಕೋಬೇಕ್ರಿ. ನಿಮಗೆ ಜಾಸ್ತಿ ಬೇಕಂದ್ರೆ ನೀವು ಇನ್ನೊಂದು 2 ಬದ್ನೆಕಾಯಿ ತೊಗೊಂಡು ಮಾಡ್ಕೋಬೋದು ರೀ. ಈಗ ನಮಗೆ ಒಂದು ಬದ್ನೆಕಾಯಿ ಆದ್ರೆ ರಗಡ ಆಗ್ತೈತ್ರಿ. ಮತ್ತು ಯಾಕಂದ್ರೆ ನಾನು ಬಟಾಟಿಯನ್ನು ಮಾಡ್ತೀನಿ ರೀ ಇದ್ರಾಗನ. ಒಬ್ಬರು ಬದ್ನೆಕಾಯಿ ಬಜ್ಜಿ ತಿಂದ್ರೆ ಒಬ್ಬರು ಬಟಾಟಿ ಬಜ್ಜಿ ಅಂತಾರೆ ನಮ್ಮ ಮನ್ಯಾಗ. ಹಿಂಗಾಗಿ 2 ಬಟಾಟಿ ಬಜ್ಜಿ, 1 ಬದ್ನೆಕಾಯಿ ಬಜ್ಜಿ ಮಾಡಾಕತ್ತೀನಿ ರೀ ನಾನು. ಹಿಂಗಾಗಿ ಬದ್ನೆಕಾಯಿ ಒಂದು ತೊಗೊಂಡಿನಿ ನೋಡ್ರಿ ನಾನು. ಈಗ ಬದ್ನೆಕಾಯಿ ಎಲ್ಲ ಕಟ್ ಮಾಡಿದ್ದು ತೊಗೊಂಡ್ರೆ ಈಗ ಒಂದು ಬುಟ್ಟಿ ಒಳಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ರಿ. ನೀರು ಹಾಕಿ ಸ್ವಲ್ಪ ನಾವು ಉಪ್ಪು ಹಾಕಿ ಇಟ್ಕೋಬೇಕಾಗತ್ರಿ. ಉಪ್ಪು ಹಾಕಲಿಲ್ಲ ಅಂದ್ರೆ ಸ್ವಲ್ಪ ಕಪ್ಪಾಗುವ ಹಾಕವ್ರಲ್ಲ, ಹಿಂಗನ ನಾನು ಸ್ವಲ್ಪ ನೀರು ಹಾಕ್ಕೊಂಡ್ರಿ. ನೀರು ಹಾಕಿ ಸ್ವಲ್ಪ ಚಂದಾಗಿ ನೆನೆ ಇಟ್ಟು ಸ್ವಲ್ಪ ಹೊಡ್ತಾಗಲಿ ಈಗ ಹಸಿ ಚಟ್ನಿ ರೆಡಿ ಆಗೈತ್ರಿ ನಮ್ಮದು. ಈಗ ಹಸಿ ಚಟ್ನಿನೂ ತೆಗೆದಿಟ್ಟು ಸ್ವಲ್ಪ ಬದ್ನೆಕಾಯಿ ಆ ಕಡೆ ಸೈಡ ಸರಿಸಿಟ್ಟ ಈಗ ಕಡ್ಲೆ ಹಿಟ್ಟಿಂದ ಬಜ್ಜಿ ಮಾಡಾಕ್ರಿ ಕಡ್ಲೆ ಹಿಟ್ಟು ರೆಡಿ ಮಾಡ್ಕೊಂಡ್ರಿ. ನಿಮಗೆ ಎಷ್ಟು ಬೇಕಲ್ಲ ಅದಕ್ಕೆ ಆಗುವಷ್ಟು ಕಡ್ಲೆ ಹಿಟ್ಟು ತೊಗೋರಿ. ಕಡ್ಲೆ ಹಿಟ್ಟೊಳಗೆ ಸ್ವಲ್ಪ ನಾನು ಜೀರಿಗೆ ಹಾಕತ್ತೀನಿ ನೋಡಿರಿ. ಜೀರಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ನೀರು ಹಾಕಿ ಚಂದಾಗಿ ಕಲಿಸ್ಕೊಳ್ಳೋಣ್ರಿ ನಾವು. ಇತ್ತ ಗಟ್ಟಿನೂ ಅಲ್ಲ ತಿಳುನೂ ಅಲ್ಲ ರೀ, ನೋಡಿಕೊಂಡು ಒಮ್ಮೆ ನೀರು ಒಮ್ಮೆಗೆ ಹಾಕಿ ಕಲ್ಸೋಕ್ಕಿತ್ತರಿ ಸ್ವಲ್ಪ ನೀರು ಹಾಕಿ ಒಂದು ಬಜ್ಜಿ ಬಿಡು ಹದಕ್ಕೆ ಕಲಿಸ್ಕೊಂಡ್ರಿ ಹಿಟ್ಟ. ನಾವು ಪೂರ್ತಿ ಗಟ್ಟಿ ಆತಪ್ಪ ಅಂದ್ರೆ ಅವು ಬಜ್ಜಿ ತಿನ್ನೋಕೆ ಅಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲ ರೀ. ಯಾಕಂದ್ರೆ ಒಂಥರ ಹಿಟ್ಟಿಟ್ಟು ತಿಂದಂಗೆ ಆಗ್ತೈತ್ರಿ ಅದು. ಹಿಂಗಾಗಿ ಸ್ವಲ್ಪ ನಾನು ತಿಳುನ ತೊಗೊಳಕತ್ತೀನಿ ನೋಡಿರಿ ಹಿಟ್ಟು. ನಿಮಗೆ ಹೆಂಗೆ ಬೇಕಲ್ಲ ಹಂಗೆ ನೋಡಿ ನೀವು ಹಿಟ್ಟು ಕಲಿಸ್ಕೋಬೋದು ರೀ. ನಾನು ಸೋಡಾ ಗಿಡ ಏನೂ ಹಾಕಕತ್ತಿಲ್ಲ ರೀ, ಹಂಗೆ ಮಾಡಾಕತ್ತೀನಿ ರೀ. ಸೋಡಾ ಹಾಕಿದ್ರೆ ಚಲೋ ಆಗ್ತಾವಂತಾರೆ, ಆದ್ರೆ ಸೋಡಾದ ವಾಸ ಬರ್ತಾವ್ರಿ ಬಾಯಾಗ. ಹಿಂಗಾಗಿ ನಾನು ಸೋಡಾ ಹಾಕಕತ್ತಿಲ್ಲ ರೀ. ಸ್ವಲ್ಪ ಹಿಟ್ಟು ತಿಳುನ ತೊಗೊಂಡ್ಕ್ಯಾರ. ಈಗ ಚಟ್ನಿನೂ ಈ ಹದಕ್ಕೆ ಮಾಡ್ಕೊಂಡಿನಿ ನೋಡ್ರಿ ನಾನು ಹಸಿ ಖಾರದ್ದು. ಈಗ ಬಜ್ಜಿ ಹಿಟ್ಟು ರೆಡಿ ಆಗಿತ್ತು ರೀ. ಈಗ ಬದ್ನೆಕಾಯಿಗೆ ಸ್ವಲ್ಪ ಒಂದು ಪದರಿಗೆ ನಾವು ಹಸಿ ಖಾರ ಹಚ್ಚಾಕತ್ತೀನಿ ನೋಡ್ರಿ ನಾನು. ಹಸಿ ಖಾರ ನಿಮ್ಮ ಮನ್ಯಾಗ ಮಕ್ಳು ಹೆಂಗೆ ತಿಂತಾರೆ ಅನ್ನೋದು ನೋಡಿಕೊಂಡು ಹಸಿ ಖಾರ ಹಾಕ್ರಿ. ನಾನು ಇಷ್ಟ ಹಚ್ಚಾಕತ್ತೀನಿ ನೋಡ್ರಿ. ಇತ್ತ ಜಾಸ್ತಿನೂ ಅಲ್ಲ, ಇತ್ತ ಕಡಿಮೆನೂ ಅಲ್ಲ ರೀ. ಇಷ್ಟ ಖಾರ ಹಚ್ಚಾಕತ್ತೀನಿ ರೀ. ಖಾರ ಹಚ್ಚಿದಾದ್ಮೇಲೆ ಈಗ ಇನ್ನೊಂದು ಪದರ ಬದ್ನೆಕಾಯಿ ತೊಗೊಂಡು ಅವು ಎರಡೂ ಜೋಡಿಸಿ ಹಿಂಗೆ ನಾವು ಅದು ಕಡ್ಲೆ ಹಿಟ್ಟೊಳಗೆ ಅದ್ದಬೇಕ್ರಿ. ಎದ್ದಿದಾದ್ಮೇಲೆ ಈಗ ಎಣ್ಣೆನೂ ಕಾಸಕ್ಕೆ ಇಟ್ಟೀನಿ ರೀ ನಾನು. ಎಣ್ಣೆ ಕಾದೈತ್ರಿ. ಈಗ ಎಣ್ಣೆ ಒಳಗೆ ಹಿಂಗೆ ಇದು ಬದ್ನೆಕಾಯಿ ರೀ. ಫಸ್ಟ್ ಬಟಾಟಿ ಆಮೇಲೆ ಮಾಡ್ತೀನಿ ರೀ. ಈಗ ಬದ್ನೆಕಾಯಿ ಎಲ್ಲ ಕಡ್ಲೆ ಹಿಟ್ಟೊಳಗೆ ಎದ್ದೆದ್ದು ಹಸಿ ಖಾರ ಹಾಕಿ ಹಚ್ಚಿ ನಾನು ಈಗ ಎಣ್ಣೆಗೆ ಬಿಡಾಕತ್ತೀನಿ ನೋಡ್ರಿ. ಈಗ ಎಣ್ಣೆಗೆ ಬಿಟ್ಬಿಟ್ಟಂಗೆ ರೀ. ಈಗ ನಾವು ಹೊಳ್ಳಿಸಿ ಕರ್ಕೊಂಡ್ರಿ. ಒಮ್ಮೆಗೆ ಒಂದು 4 ಬದ್ನೆಕಾಯಿ ಬಜ್ಜಿ ಹಾಕಿದ್ರೆ ನಡೀತೈತ್ರಿ. ಈಗ ಸಂಜೆ ಮುಂದೆ ಆದಾಗಂತೂ ನಮಗೆ ಏನಾರ ಬೇಕಲ್ಲ, ಹಿಂಗಾಗಿ ಮಕ್ಳಿಗೂ ಸಂಜೆ ಮುಂದೆ ಏನಾರ ಬೇಕ್ರಿ. ಹಿಂಗಾಗಿ ನಾವು ಹಿಂಗೆ ಬಜ್ಜಿ ಮಾಡಿದ್ವಿ ಅಂದ್ರೆ ಚಲೋ ಆಗ್ತೈತ್ರಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡತ್ತಿರಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿರಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ. ಹೆಂಗಾಗೈತೆ ಅಂಥೇಳಿ ಕಮೆಂಟನ್ನು ಮಾಡಿ ತಿಳಿಸ್ರಿ. ಈಗ ನೋಡಿರಿ ಬಜ್ಜಿ ಒಂದು ಮೊದಲೇನು ಹಾಕಿದ್ದಿಲ್ಲ ಅವೆಲ್ಲ ಕರದವ್ರೀಗ ತಿಕ್ಕೊಳಕತ್ತೀನಿ ರೀ. ತಿಕ್ಕೊಂಡಾದ್ಮೇಲೆ ಈಗ
ಬಟಾಟಿನೂ ಹೆಂಚಿಟ್ಕೊಂಡೀನಿ ನೋಡ್ರಿ. ನಾನು ಸಣ್ಣ ಸಣ್ಣ 2 ಬಟಾಟಿ ಹೆಂಚಿಟ್ಕೊಂಡೀನಿ ರೀ. ಮೇಲಿಂದೆಲ್ಲ ಸಪ್ಪಿ ತೆಗೆದು ಅದನ್ನು ನೀರಾಗ ಹಾಕಿ ಇಟ್ಕೊಂಡೀನಿ ರೀ. ಅದನ್ನು ಈಗ ಬಟಾಟಿ ಒಳಗೆ ಎದ್ದು ಬಿಡಾಕತ್ತೀನಿ. ಅದಕ್ಕೇನು ಹಸಿ ಖಾರ ಏನು ಹಚ್ಚಾಕತ್ತಿಲ್ಲ ರೀ. ನಾನು ಹಂಗೆ ಕಡ್ಲೆ ಹಿಟ್ಟೊಳಗೆ ಎದ್ದು ನಾನು ಬಜ್ಜಿ ಬಿಡಾಕತ್ತೀನಿ ನೋಡ್ರಿ. ಅವನ್ನ ಇದಕ್ಕೂ ಹಸಿ ಖಾರ ಹಚ್ಚಿದ್ರೆ ನಡಿತೈತಿ ಆಮೇಲೆ ರೀ. ನಾನು ಹಚ್ಚೇ ಇಲ್ಲ, ಹಂಗೆ ಬಿಡಾಕತ್ತೀನಿ ರೀ. ಅವನು ಹೆಂಗೋ ಈಗ ಬದ್ನೆಕಾಯಿ ಬಜ್ಜಿಗೆ ನಾನು ಹಸಿ ಖಾರ ಹಚ್ಚಿದೇನ್ರಲ್ಲ, ಇದಕ್ಕೇನು ಹಚ್ಚೋದು ಬೇಡ ಅಂಥೇಳಿ ನಾ ಏನು ಹಚ್ಚೇ ಇಲ್ಲ. ಹಂಗೆ ಈಗ ಬಜ್ಜಿವನ್ನ ಹಂಗೆ ಬಿಟ್ಟೀನಿ ನೋಡ್ರಿ. ನಾನು ಇವು ಅಗದಿ ಟೇಸ್ಟ್ ಆಗ್ತಾವೆ, ಇವು ಚಲೋ ಆಗ್ತಾವ್ರೆ. ಈಗ ಸ್ವಲ್ಪ ಹಸಿ ಮೆಣಸಿನ್ಕಾಯಿನೂ ಹಾಕಿ ಅವನು ಮೆಣಸಿನ್ಕಾಯಿನೂ ಕರ್ದನ್ನು ನೋಡ್ರಿ. ನಾನು ಖಾರ ಬೇಕನ್ನವ್ರ ಅವನ್ನ ಹಸಿ ಮೆಣಸಿನ್ಕಾಯಿ ಕಡ್ಕೊಂಡು ತಿನ್ನಕ್ಕೂ ಬರ್ತೈತೆ ರೀ. ಇವನ್ನ ಹಂಗೆ ತಿಂದರೂ ನಡಿತೈತಿ, ಊಟದ ಜೊತೆ ತಿಂದರೂ ನಡಿತೈತೆ ರೀ. ಹೆಂಗೆ ತಿಂದರೂ ರುಚಿ ಇರ್ತಾವೆ ಇವ ಬದ್ನೆಕಾಯಿ ಬಜ್ಜಿ ಅಂತ ಅಗದಿ ಟೇಸ್ಟ್ ಆಗ್ಯಾವ್ರಿ. ಇವ ಬಟಾಟಿ ಬಜ್ಜಿನೂ ಟೇಸ್ಟ್ ಆಗ್ಯಾವ. ಮ್ಯಾಲೆ ತಿಂದು ಅದ್ರ ಮ್ಯಾಲೆ ಒಂದು ಮೆಣಸಿನ್ಕಾಯಿ ಕಡ್ಕೊಂಡು ತಿಂದೀವಪ್ಪ ಅಂದ್ರೆ, ತಿಂದು ಆಮೇಲೆ ಒಂದು ಕಪ್ ಚಹಾ ಕುಡಿದ್ವಿ ಅಂದ್ರೆ ಅದರ ಟೇಸ್ಟನ್ನು ಬೇರೆ ಇರ್ತೈತೆ ರೀ. ನಮ್ಮ ಉತ್ತರ ಕರ್ನಾಟಕ ಸೈಡ್ದವ್ರಿಗಂತೂ ಖಾರ ಬೇಕಿರಲ್ಲ. ಖಾರದ ಸಂಬಂಧಾಗಿ ನಾನು ಮೆಣಸಿನ್ಕಾಯಿ ಕರೆದು ಹಾಕಿದ್ದೇನೆ ನೋಡ್ರಿ. ನೀವು ಒಮ್ಮೆ ಟ್ರೈ ಮಾಡಿರಿ. ಇವನ್ನ ಬಜ್ಜಿ ಹೆಂಗೆ ಅಕ್ಕಾವ ಅಂಥೇಳಿ ಕಮೆಂಟ್ ಮಾಡಿ ತಿಳ್ಸೋಂಕ್ರೆ ರೀ. ನಾ ಹೇಳಕತ್ತೀನಲ್ರಿ, ಭಾಳ ಅಂದ್ರೆ ಭಾಳ ಚಲೋ ಆಗಿದ್ದು ಬಜ್ಜಿ ರೀ. ನೀವು ಒಮ್ಮೆ ಟ್ರೈ ಮಾಡಿರಿ. ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋ ನಿಂಬಲ್ಲಿ ಸಿಗ್ತೀನಿ ರೀ.